Jatinder Singh Narula. Today on 5th of March 2026, we are in Tumkur area. We are in front of our JCB 30Z mini excavator, and we have its operator Mr. Ramu here, and we have Mr. Darshan also from Trident. And so I'll be asking a few questions regarding the feedback of this machine, and he'll be speaking in Kannada. So Ramuji, first of all, please tell something about yourself. Since how long you are operating the machine, and what are the kind of work you are doing? ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಹೆಸರು, ಮತ್ತು ನೀವು ಯಾವಾಗಿಂದ ನೀವು ಆಪ್ರೇಟರ್ ಕೆಲಸ ಸ್ಟಾರ್ಟ್ ಮಾಡಿದ್ರಿ, ಮತ್ತು ಯಾವ ಥರ ಕೆಲಸಗಳನ್ನ ಮಾಡ್ತೀರಾ? ಸರ್, ನಮ್ಮ ಹೆಸರು ರಾಮು ಅಂತೇಳಿ, ತುಮಕೂರು. ಹಾಗೆ ಎಷ್ಟು ವರ್ಷದಿಂದ ಆಪ್ರೇಟರ್ ಆಗಿ? 3 ವರ್ಷದಿಂದ. 3 ವರ್ಷದಿಂದ. ಮತ್ತು ನೀವು ಯಾವ ಥರದ ಕೆಲಸ ಎಲ್ಲ ಮಾಡ್ತೀರಾ ಸರ್ ಈ ಮಿಷಿನ್? ತೋಟದಲ್ಲಿ ಅರ್ತ್ ವರ್ಕ್ ಮಾಡೋದು, ಪೈಪ್ ಲೈನು, ಓಕೆ, ಅಡಿಕೆ ಸಸಿ ಗುಜರ ತೆಗೆಯೋದು, ಇವೆಲ್ಲ ಮಾಡ್ತೀವಿ. ಇವೆಲ್ಲ ಕೆಲಸಗಳು ಮಾಡೋದು. Earth work, pipeline and plantation work. ಹೌದು. How many hours per day? ದಿನಕ್ಕೆ ಎಷ್ಟು ಗಂಟೆ ಟೈಮ್ ಕೆಲಸ ಮಾಡ್ತೀರಾ ಈ ಮಿಷಿನಲ್ಲಿ? 8 hours. 8 hours. 8 hours per day. And after working 8 hours, do you feel tired or you are comfortable? ಈಗ ಈ ಗಾಡಿಯಲ್ಲಿ ನೀವು ಕೆಲಸ ಮಾಡ್ತೀರಲ್ಲ, 8 ರಿಂದ 9 ಅವರ್ ಕೆಲಸ ಮಾಡ್ತೀರಾ, ನಿಮಗೆ ಕಂಫರ್ಟ್ ಅನ್ಸುತ್ತಾ? What are the 3 best things in this machine you find? ಈ ಮಿಷಿನಲ್ಲಿ 3 ಒಳ್ಳೆ ಥಿಂಗ್ಸ್ ಅಂದರೆ ನೀವು 3 ಒಳ್ಳೇದು ಈ ಮಿಷಿನ್ ಬಗ್ಗೆ ಹಾರ್ಡ್ ಮಣ್ಣೆಲ್ಲ ಚೆನ್ನಾಗಿ ಕೀಳ್ಬೋದು. ಓಕೆ, ಅದೊಂದು ಹೀಟ್ ಆಗಲ್ಲ. ಬೂಮು ಇದು ಸಿವಿಂಗ್ ಎಲ್ಲ ಫೈನ್. ನಿಮಗೆ ಸ್ವಿಂಗ್ ಫಾಸ್ಟ್ ಇದೆ, ಮತ್ತೆ ಡಿಗ್ಗಿಂಗ್ ಫೋರ್ಸ್ ಚೆನ್ನಾಗಿದೆ, ಮತ್ತೆ ನಿಮಗೆ ಅದರಲ್ಲಿ ಹೀಟ್ ಆಗಲ್ಲ. Digging force is good, swing speed is good, and he says that he is absolutely comfortable, no heat coming from the body and all that. And does he use this boom offset feature here, this particular ಈಗ ಆಫ್ಸೆಟ್ ಫೀಚರ್ ಏನಿದೆಯಲ್ಲ, ಇದು ನೀವು ಯಾವಾಗ ಈಗ ಕೆಲಸ ಮಾಡಬೇಕಾದ್ರೆ ನೀವು ಯೂಸ್ ಮಾಡಿದ್ದೀರಾ? ಮಾಡಿದ್ದೀರಾ? ಅದು ಯಾವುದು ತೀರಾ ಇಕ್ಕಟ್ಟಿನ ಜಾಗ ಯೂಸ್ ಮಾಡಿದ್ದೀವಿ. ओके सर, तो किधर तो दिक्कत का जगह मतलब तो टिकट का प्लेस होता है, उसमें तो यूज़ किया है टिकट पर वर्क में. ओके. एंड जीरो टेल स्विंग से क्या फ़ायदा मिलता है इनको? व्हाट इज द एडवांटेज ऑफ द जीरो टेल स्विंग ಮಿಷಿನ್ ಇದೆಯಲ್ಲ, ಅದರಿಂದ ಏನು ನಿಮಗೆ ಒಳ್ಳೇದಂತ ಅನ್ನಿಸ್ತು? ಏನು ನಿಮಗೆ ಅದರಿಂದ ಲಾಭ ಸಿಗುತ್ತೆ? ಏನಕ್ಕೂ ಒಂದು ಕೊಡೆಯಲ್ಲ, ಚೆನ್ನಾಗಿದೆ. सर किधर ಟೆನ್ಷನ್ ಇಲ್ದಂಗೆ ಕೆಲಸ ಮಾಡ್ಬೋದು. किधर को भी नहीं लगेगा? हाँ सर, किधर को भी नहीं लगेगा. ओके. हाँ, वो तो आराम से तो टेंशन, बिना टेंशन वो काम कर सकते हैं. ओके. एंड ये जो आपका डायल टाइप थ्रॉटल है, इसके बारे में कुछ बताएंगे? ಸರ್, ಈಗ ನಿಮ್ದು ಏನೀಗ RPM ಏನಿದೆಯಲ್ಲ, ಅದು ಅದರಲ್ಲಿ ಈಗ ನಾಬ್ ಕೊಟ್ಟಿದ್ದಾರೆ. ಮುಂಚೆ ಥರ ನಿಮಗೆ ಲಿವರ್ಸ್ ಇದೆ, ಈಗ ನಾಬ್ ಕೊಟ್ಟಿದ್ದಾರೆ. ಅದರಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದೆಯಾ? ಅದು ಈಗ ಚೆನ್ನಾಗಿ ಅನಿಸ್ತಾ ಇದೆಯಾ? ಅದು ಯಾವ ಚೆನ್ನಾಗಿದೆ ಸರ್. Fine means good or? Good. Okay. And when he is operating the boom offset, he is operating with a button. Does he find it useful with a button? ಮುಂಚೆ ಈಗ ಆಫ್ ಸೆಟ್ಟಿಗೆ ಯೂಸ್ ಮಾಡ್ತಿದ್ದೀರಲ್ಲ, ಮುಂಚೆ ಆದ್ರೆ ನಮ್ಗೆ ಪೆಡಲ್ ಕೊಟ್ಟಿದ್ದು, ಇವಾಗ ಈಗ ಅದು ಬಟನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಅದು ನಿಮಗೆ ಬೆಟರ್ ಅನ್ಸೋದು, ಕಂಫರ್ಟ್ ಅನ್ಸಿದೆಯಾ, ಅಲ್ಲ ನಿಮಗೆ ಪೆಡಲ್ ಕಂಫರ್ಟ್ ಇತ್ತು? ಇದೆ ಕಂಫರ್ಟಬಲ್. Good. And coming to the dozer blade, what are the kind of work you are doing with the dozer blade? ಸರ್, ಈಗ ನೀವು ಡೋಸರ್ ಬ್ಲೇಡಲ್ಲಿ ಯಾವ್ಯಾವ ರೀತಿ ವರ್ಕ್ ಮಾಡ್ತೀರಾ? ಏನೇನು ವರ್ಕ್ ಮಾಡ್ತೀರಾ? ಲೆವೆಲ್ ಮಾಡೋದು ಮತ್ತೆ ಮಾಮೂಲಿ ಲೋಡಿಂಗ್. ಹಾಂ ಸರ್, ಈಗ For tractor machine loading on the tractor or leveling and leveling work, ground preparation. Okay. Any message for other operators? ನೀವು ಬೇರೆ ಆಪರೇಟರ್ಗೆ ಏನಾದ್ರು ನೀವು ಮೆಸೇಜ್ ಕೊಡಬೇಕು ಅಂತಂದ್ರೆ, ನಿಮ್ಮ ಕೆಲಸದ ವಿಚಾರ ಆಗಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಕೆಲಸ ಮಾಡಿರಲ್ಲ ಅದ್ರ ವಿಚಾರವಾಗಿ ಬೇರೆ ಆಪರೇಟರ್ಗೆ ನೀವು ಏನಾದರೂ ಮೆಸೇಜ್ ಮಾಡ್ತೀರಾ, ಹೇಳ್ತೀರಾ ಅನ್ನೋದಾದ್ರೆ ಏನು ಹೇಳ್ತೀರಾ? ಚೆನ್ನಾಗಿದೆ ಅಂತ ಹೇಳ್ತೀವಿ ಗಾಡಿ ಕೊಟ್ಟು. So thank you very much.